ಆದರ್ಶ್ ಟ್ರಸ್ಟ್ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂತಹ ಬಹಳ ಅತ್ಯುತ್ತಮವಾದಂತಹ ಒಂದು ಟ್ರಸ್ಟ್ ವತಿಯಿಂದ ಇವತ್ತು ಒಂದು ಸಭೆ ಆರ್ಗನೈಸ್ ಮಾಡಿದ್ರು. ಅದರಲ್ಲಿ ಶಾಕೀರ್ ಸಂಧಿ ಕೂಡ ಅಧ್ಯಕ್ಷರು ಇದ್ರು, DCC ಅಧ್ಯಕ್ಷರಾದಂಥ ಅಲ್ತಾಫ್ ಹಳ್ಳೂರ್ ಅವರು ಇದ್ರು, ಎಕ್ಸ್ ಕಾರ್ಪೊರೇಟರ್ ಅಂತ ವಾಬ್ ಮುಲ್ಲಾ ಅವರು ಇದ್ರು, ಬಶೀರ್ ಕುಡ್ಮಾಲ್ ಇದ್ರು. ಅನೇಕ ಮುಖಂಡರ ಒಂದು ಸಮ್ಮುಖದಲ್ಲಿ ಆ ಕಾರ್ಯಕ್ರಮ ಸುಮಾರು 100 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂತ ಕೆಲಸ ಟ್ರಸ್ಟ್ ವತಿಯಿಂದ ಮಾಡ್ತಾ ಇದ್ದಾರೆ. ಇದು ಬಹಳ ಶ್ಲಾಘನೀಯ. ಅದು ವಿಶೇಷವಾಗಿ ಮುಸ್ಲಿಂ ಸಮಾಜದ ಬಂಧುಗಳಿಗೆ ನಾನು ಕೂಡ ಆ ಸಂದರ್ಭದಲ್ಲಿ ಅವರಿಗೆಲ್ಲ ಕೂಡ ಕೇಳ್ಕೊಂಡೆ, ನೀವು ವಿಶೇಷವಾಗಿ ಶಿಕ್ಷಣಕ್ಕೆ ಒತ್ತು ಕೊಡುವಂತಹ ಕೆಲಸ ಮಾಡಬೇಕಾಗ್ತದೆ. ಇವತ್ತು ಈ ಸಮಾಜ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಎಲ್ಲ ಕೂಡ ನೀವು ಬದಲಾವಣೆ ಆಗ್ಬೇಕಾದ್ರೆ, ನಿಮ್ಮ ಆರ್ಥಿಕ ವ್ಯವಸ್ಥೆ ಬದಲಾವಣೆ ಆಗ್ಬೇಕಾದ್ರೆ ಶಿಕ್ಷಣಕ್ಕೆ ಒತ್ತು ಕೊಟ್ಟಾಗ ಮಾತ್ರ ಇವತ್ತು ಆ ಸಮಾಜ ಮೇಲೆತ್ತಲಿಕ್ಕೆ ಆಗ್ತದೆ. ಮತ್ತು ಇವತ್ತು ಸರ್ಕಾರಗಳೇ ಎಲ್ಲ ಮಾಡುವಂತ ಕೆಲಸ ಅಲ್ಲ. ಪ್ರತಿಯೊಂದು ಕೂಡ ಸಮಾಜದಲ್ಲಿ ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಬರೇ ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅದರ ಜೊತೆಗೆ ಇವತ್ತು ಸಂಘ ಸಂಸ್ಥೆಗಳು ಕೂಡ ಅದರ ಅವರ ಸಹಭಾಗಿತ್ವದಲ್ಲಿ ಕೂಡ ಇವತ್ತು ಸಮಾಜವನ್ನು ಕಟ್ಟುವಂತ ಕೆಲಸ ಇವತ್ತು ಮಾಡಬೇಕಾಗ್ತದೆ. ಸಂದರ್ಭದಲ್ಲಿ ನಾನು ಅದೇ ಮುಸ್ಲಿಂ ಅನೇಕ ಮುಖಂಡರಿದ್ರು, ಸಮಾಜದ ಧಾರ್ಮಿಕ ಗುರುಗಳಿದ್ರು, ಅವ್ರಿಗೆಲ್ಲ ಕೂಡ ಕೇಳ್ಕೊಂಡಿದ್ದು, ಇವತ್ತು ಮೈನಾರಿಟಿ ಸಾಕ್ಷರತೆ ಬಹಳ ಕಡಿಮೆ ಇದೆ. ಇವತ್ತು ಬೇರೆಯವ್ರಿಗೆ ಹೋಲಿಸಿದಾಗ ಬೇರೆಯವರು 70-80% ಇದ್ರೆ, ಇನ್ನು ಇವತ್ತು ಅಲ್ಲಿ 68% ಸಾಕ್ಷರತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ತಾವೆಲ್ಲ ಕೂಡ ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ಧಾರ್ಮಿಕ ಭಾವನೆಗಳಿಗೆ ಎಷ್ಟು ಒತ್ತು ಕೊಡ್ತಿರೋ ಅಷ್ಟೇ ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಒತ್ತು ಕೊಡುವಂತ ಕೆಲಸ ಮಾಡಬೇಕು. ಇವತ್ತು ನಮ್ಮ ಸರ್ಕಾರ ಕೂಡ ಸುಮಾರು 4,300 ಕೋಟಿ ರೂಪಾಯಿ ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಬಜೆಟ್ ಅಲೋಕೇಶನ್ ಮಾಡಿದೆ. ಅದರಲ್ಲಿ ಬಹಳ ದೊಡ್ಡ ಕೆಲಸ ಅಂತಂದ್ರೆ, ನಮ್ಮ ಅಲ್ಪಸಂಖ್ಯಾತರು, ನಮ್ಮ ಮೈನಾರಿಟಿ ಸಚಿವರಾದಂತ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಅದರಲ್ಲಿ ವಿಶೇಷವಾಗಿ ಇದ್ದಂತ ಬಜೆಟ್ ಅಲೋಕೇಶನ್ ನಲ್ಲಿ ಅದಕ್ಕೆ 70% ಅವರು ಎಜುಕೇಶನ್ ಪರ್ಪಸ್ ಅದನ್ನ ಪ್ರೊವೈಡ್ ಮಾಡಿದ್ದಾರೆ. ಇದು ಬಹಳ ದೊಡ್ಡದಾದಂತ ಕೆಲಸ ಅವರಿಂದ ಆಗಿದೆ. ಇದು ಎಲ್ಲೋ ಒಂದ್ ಕಡೆ ಒಂದು ದೂರದೃಷ್ಟಿ ಇಟ್ಕೊಂಡು ಸಮಾಜವನ್ನು ಬದಲಾವಣೆ ತರುವಂತ ಕೆಲಸ ಇವತ್ತು ಜಮೀರ್ ಅಹಮದ್ ಖಾನ್ಲಿಂದ ನಡೆದಿದೆ ಅನ್ನುವಂಥದ್ದು ಕೂಡ ಬಹಳ ಸಂತೋಷದ ವಿಷಯ. ಆ ನಿಟ್ಟಿನಲ್ಲಿ ಬಹಳ ಅದ್ಭುತವಾದಂತ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಬಹಳಷ್ಟು ಈ ಮೈನಾರಿಟಿ ವಿಚಾರವಾಗಿ ತೆಗೆದುಕೊಂಡಾಗ ಡ್ರಾಪ್ಔಟ್ ಸಂಖ್ಯೆ ಕೂಡ ಜಾಸ್ತಿ ಇದೆ. ಅದಕ್ಕೆ ಇವತ್ತು ನನ್ನ ಕ್ಷೇತ್ರದಲ್ಲಿ ಕೂಡ ಈ ಡ್ರಾಪ್ಔಟ್ ಸಂಖ್ಯೆ ಕಡಿಮೆ ಮಾಡ್ಲಿಕ್ಕೆ ಮೌಲಾನಾ ಆಜಾದ್ ಸ್ಕೂಲು, ಮೌಲಾನಾ ಆಜಾದ್ ಕಾಲೇಜುಗಳನ್ನು ತರುವಂತ ಕೆಲಸ ಕೂಡ ಮಾಡಿದ್ದೀನಿ. ಇತ್ತೀಚೆಗೆ ಅದರಲ್ಲಿ ಸ್ವಲ್ಪ ಡ್ರಾಪ್ಔಟ್ ಕಡಿಮೆ ಆಗಿದೆ. ಈಗ 2011 and 15 ಕಂಪೇರ್ ಮಾಡಿದಾಗ 2024ಗೆ 23ಗೆ ಆ ಡ್ರಾಪ್ಔಟ್ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಮುಂಚೆ ನಿಮ್ಮಲ್ಲಿ ಫ್ರಮ್ 1st to 6th standard 8% ಡ್ರಾಪ್ಔಟ್ ಇದ್ರೆ ಅದು 0.8%ಗೆ ಡಿಕ್ರೀಸ್ ಆಗಿದೆ. ಅದೇ ರೀತಿ ಫ್ರಮ್ 6th to 9th ಕಂಪೇರ್ ಮಾಡಿದಾಗ ಅಲ್ಲಿ 10 to 11% ಡ್ರಾಪ್ಔಟ್ ಇದ್ರೆ ಈಗ ಅದು 2.5% ಡಿಕ್ರೀಸ್ ಆಗಿದೆ. ಅದೇ ರೀತಿಯಾಗಿ ಕಾಲೇಜ್ ಮಟ್ಟದಲ್ಲಿ ಸ್ವಲ್ಪ ಡ್ರಾಪ್ಔಟ್ ಜಾಸ್ತಿ ಇದೆ. ಫ್ರಮ್ 9 to PU 1st to 2nd ಇದನ್ನೆಲ್ಲ ನಾವು ತೆಗೆದುಕೊಂಡಾಗ ಅಲ್ಲಿ ಡ್ರಾಪ್ಔಟ್ 20% ಇದ್ದಿದ್ದು ಬಹಳ ಕಡಿಮೆ ಆಗ್ಬೇಕಾಗಿತ್ತು. ಹಿಂದೆ 11-15 ಅವಾಗಿದ್ದಾಗ ಅದು ಈಗ ಎಲ್ಲೋ ಒಂದ್ ಕಡೆ 15% ಆಗಿದೆ. ಇನ್ನು ಅದು 8%, 5%ಗೆ ಬರ್ಬೇಕು ಆ ಡ್ರಾಪ್ಔಟ್ ಸಂಖ್ಯೆ. ಆ ನಿಟ್ಟಿನಲ್ಲಿ ಸಮಾಜದ ಮುಖಂಡರು ಕೂಡ ಅದರ ಬಗ್ಗೆ ಚಿಂತನೆ ಮಾಡಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವಂತ ಕೆಲಸ ಮಾಡಬೇಕು. ಖಂಡಿತವಾಗಿ ನಾನು ಮಾತ್ರ ಎಲ್ಲಾ ರೀತಿಯ ಸಹಕಾರ ಆ ಸಮಾಜಕ್ಕೆ ಕೊಡ್ತಾ ಇದ್ದೀನಿ. ಎಲ್ಲಾ ರೀತಿಯ ಏನು ಆರೋಗ್ಯ ಕ್ಷೇತ್ರ ಆಗ್ಲಿ, ಶಿಕ್ಷಣ ಕ್ಷೇತ್ರ ಆಗ್ಲಿ, ಮೂಲಭೂತ ಸೌಕರ್ಯಗಳನ್ನು ಕೊಡುವಂತ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಅದರ ಉಪಯೋಗ ಅವರೆಲ್ಲ ಪಡ್ಕೊಳ್ಬೇಕು ಅನ್ನೋಂಥದ್ದು ಕೂಡ ಹೇಳ್ತೀನಿ. अल्ताज पार्टी हॉल, केशापुर सर्कल, हुबली अब आपके लिए फराहम करता है एक मियारी पार्टी हॉल की सहूलत। अल्ताज होटल में मुख्तलिफ मगर लजीज खानों के अलावा अब आप अल्ताज पार्टी हॉल का भी फ़ायदा उठा सकते हैं।
आपके प्रोग्रामों को खुसूसी और यादगार बनाने के लिए सबसे बेहतरीन इंतखाब सिर्फ और सिर्फ अल्ताज पार्टी हॉल। शादी ब्याह, बर्थडे, स्कूल कॉलेज गेट टुगेदर, बिजनेस सेमिनार्स, कॉन्फ्रेंसेस और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में। आज ही आइए अल्ताज पार्टी हॉल। मजीद तफसीलात के लिए राबिता करें एजाज अहमद व्यापारी से 9986143175।